ಇನ್ನು ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ ಟಾಪ್ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸರ್ಕಾರ ತನ್ನ ಅಧಿಕಾರಾವಧಿಯ ಕೊನೆಯ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದ್ದು, ಯಾವುದೇ ಹೊಸ ಯೋಜನೆ ಅಥವಾ ಹಳೆ ಯೋಜನೆಗೆ ಯಾವುದೇ ಕತ್ತರಿಯನ್ನು ಹಾಕದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿದೆ. ಮುಂದಿನ 3-4 ತಿಂಗಳುಗಳ ಕಾಲ ಹಣಕಾಸಿಗೆ ಯಾವುದೇ ಅಡೆತಡೆ ಇಲ್ಲದೆ ಅಧಿಕಾರ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡಿಸಿದಂತ ರೀತಿಯಾಗಿ ಕಂಡುಬರ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 6ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಭಾಷಣ ಆರಂಭಿಸಿದಂತ ಸಚಿವೆ 59 ನಿಮಿಷ 15 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ರು. 6 ಬಾರಿ ಬಜೆಟ್ ಮಂಡಿಸಿರುವಂತಹ ನಿರ್ಮಲಾ ಅವರ ಚುಟುಕು ಭಾಷಣ ಗಮನ ಸೆಳೆಯಿತು. ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕೇಂದ್ರ ಸರ್ಕಾರ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿರುವುದಾಗಿ ಹೇಳಿದೆ. ಕಳೆದ ವರ್ಷದಂತೆ ಹೊಸ ಟ್ಯಾಕ್ಸ್ ರಿಜಿಮ್ನಲ್ಲಿ 7 ಲಕ್ಷದವರೆಗೆ ತೆರಿಗೆ ಪಾವತಿಸುವುದಕ್ಕೆ ಅವಶ್ಯಕತೆ ಇಲ್ಲ. ಹೊಸ ತೆರಿಗೆ ಪದ್ಧತಿಯೇ ಯಥಾಸ್ಥಿತಿ ಮುಂದುವರಿಯಲಿದ್ದು, ಅಂದರೆ 7 ಲಕ್ಷ ತನಕನೂ ನಿಮಗೆ ಟ್ಯಾಕ್ಸ್ ರಿಡಂಪ್ಷನ್ಗೆ ಅವಕಾಶ ಇದೆ. ಬಜೆಟ್ನಲ್ಲಿ ಆದಾಯ ತೆರಿಗೆ ಪಾವತಿದಾರರಿಗೆ ಮತ್ತೊಮ್ಮೆ ಏನಾದರೂ ಸ್ಲ್ಯಾಬ್ ಬದಲಾವಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥವರಿಗೆ ನಿರಾಸೆಯಾಗಿದೆ. ಆಶಾ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ವಿಸ್ತರಣೆ ಮಾಡೋದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಯಿತು. ಜೊತೆಗೆ ಹೊಸ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗೆ ಸಮಿತಿ ರಚನೆ, ಗರ್ಭಕೋಶ ಕ್ಯಾನ್ಸರ್ ಅಥವಾ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಅದರ ವಿರುದ್ಧ ಹೋರಾಡೋದಕ್ಕೆ 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆ ನೀಡಲಾಗುವುದು. ಇಂದ್ರಧನುಷ್ ಯೋಜನೆಯ ಮುಖೇನವಾಗಿ ಯುವಿನ್ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲೂ ಕ್ರಮ ತೆಗೆದುಕೊಳ್ಳುವುದಾಗಿ ವಿತ್ತ ಸಚಿವೆ ಘೋಷಣೆಯನ್ನ ಮಾಡಿದ್ದಾರೆ. ಡೇರಿ ಉತ್ಪನ್ನಗಳಿಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಮುಖೇನವಾಗಿ ಹೈನುಗಾರರನ್ನ ಬೆಂಬಲಿಸುವುದಕ್ಕೆ ಸಮಗ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ತಂತ್ರಜ್ಞಾನ ಪರಿಣಿತ ಯುವಕರಿಗೆ ಕೇಂದ್ರ ಸರ್ಕಾರ ನೆರವಿನ ಭರವಸೆಯನ್ನ ನೀಡಿದೆ. 50 ವರ್ಷಗಳ ದೀರ್ಘಾವಧಿಯವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡುವಂತ ಘೋಷಣೆಯನ್ನ ಮಾಡಲಾಗಿದೆ. ಈ ಯೋಜನೆಗಾಗಿ 1 ಲಕ್ಷ ಕೋಟಿಯನ್ನ ಇಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇನ್ನು ಐತಿಹಾಸಿಕ ಮತ್ತು ಪೌರಾಣಿಕ ಪ್ರವಾಸಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡೋದಕ್ಕೆ ಕೇಂದ್ರ ಮುಂದಾಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಜೊತೆಗೆ ಲಕ್ಷದ್ವೀಪಕ್ಕೆ ಮೂಲಸೌಕರ್ಯ ಒದಗಿಸೋದಕ್ಕೆ ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ರಾಜ್ಯ ದೀರ್ಘಾವಧಿ ಪ್ರವಾಸೋದ್ಯಮ ಸಾಲವೂ ಸೇರಿದ ಹಾಗೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒತ್ತು ನೀಡೋದಾಗಿ ಕೇಂದ್ರ ಸರ್ಕಾರ ಹೇಳಿದೆ. 83 ಲಕ್ಷ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ 9 ಕೋಟಿ ಮಹಿಳೆಯರಿಂದ ಮಹತ್ತರ ಬದಲಾವಣೆಯಾಗಿದೆ. ಈವರೆಗೂ 1 ಕೋಟಿ ಮಹಿಳೆಯರು ಲಕ್ಷಾಧಿಪತಿಗಳಾಗಿದ್ದಾರೆ. ಈಗ 1 ಕೋಟಿಯಿಂದ 3 ಕೋಟಿವರೆಗೂ ಆ ಸಂಖ್ಯೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಲಕ್ಷಾಧಿಪತಿ ದೀದಿಗಳ ಸಂಖ್ಯೆ ಹೆಚ್ಚಳವಾಗುವಂತ ನಿರೀಕ್ಷೆ ಇದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 3 ಪ್ರಮುಖ ರೈಲ್ವೆ ಕಾರಿಡಾರ್ಗಳನ್ನು ನಿರ್ಮಿಸುವಂತ ಗುರಿಯನ್ನ ಹೊಂದಲಾಗಿದ್ದು, ಎನರ್ಜಿ, ಮಿನರಲ್, ಸಿಮೆಂಟ್ ರೈಲ್ವೆ ಕಾರಿಡಾರ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಘೋಷಿಸಲಾಗಿದೆ. ಜೊತೆಗೆ 40,000 ರೈಲ್ವೆ ಬೋಗಿಗಳನ್ನ ವಂದೇ ಭಾರತ್ ರೈಲ್ವೆಗೆ ಪರಿವರ್ತಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಹಾಗೆ ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ನಿರ್ಮಾಣ ಮಾಡುವಂತ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅಂತ ವಿತ್ತ ಸಚಿವೆ ಹೇಳಿದ್ದಾರೆ. 1 ಕೋಟಿ ಕುಟುಂಬಗಳಿಗೆ ಸೋಲಾರ್ ನೆರವನ್ನ ನೀಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಘೋಷಣೆ ಮಾಡಲಾಗಿದೆ. ಈ ಮುಖೇನವಾಗಿ 300 ಯೂನಿಟ್ ವಿದ್ಯುತ್ ಪೂರೈಕೆ ಆಗಲಿದ್ದು, ಇದರಿಂದ ಕುಟುಂಬಕ್ಕೆ ಹಣ ಉಳಿತಾಯ ಆಗುತ್ತೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಅವರು ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಜೊತೆಗೆ ಸೋಲಾರ್ ಅಳವಡಿಕೆಯಿಂದ ಯುವಕರಿಗೆ ಉದ್ಯೋಗ ಅವಕಾಶ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ ಮೀಸಲಿಡಲಾಗಿದೆ ಅಂತ ನೋಡೋದಾದ್ರೆ, ರಕ್ಷಣಾ ಇಲಾಖೆಗೆ 11,11,111 ಕೋಟಿ, ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ 11,11,111 ಕೋಟಿ, ಜೊತೆಗೆ ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸೋದಕ್ಕೂ ಕೂಡ ಯೋಜನೆಯನ್ನು ರೂಪಿಸಲಾಗಿದೆ. ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯನ್ನು 149ಕ್ಕೆ ಏರಿಕೆ ಮಾಡೋದಕ್ಕೂ ನಿರ್ಧರಿಸಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಮನೆ ನಿರ್ಮಿಸುವಂತ ಗುರಿ ಹೊಂದಿರೋದಾಗಿ ವಿತ್ತ ಸಚಿವೆ ಘೋಷಿಸಿದ್ದಾರೆ. PM ಆವಾಸ್ ಯೋಜನೆಯಲ್ಲಿ 70% ಮನೆಗಳು ನಿರ್ಮಾಣ ಮಾಡಿದ್ದೀವಿ. ಬಡ ಮಹಿಳೆಯರಿಗೆ ಮನೆ ನಿರ್ಮಾಣ ಮಾಡಿ ವಿತರಣೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಬಜೆಟ್ನಲ್ಲಿ 2 ಮಹತ್ವದ ನಿರ್ಣಯಗಳಾಗಿದೆ. ನಿರ್ಮಲಾ ಸೀತಾರಾಮನ್ ಹಾಗೆ ತಂಡಕ್ಕೆ ಧನ್ಯವಾದ. ಯುವಕರು, ಮಹಿಳೆಯರು, ರೈತರು, ಬಡವರ ಬಗ್ಗೆ ಒತ್ತನ್ನ ನೀಡಿದ್ದಾರೆ. ಇದು ದೇಶದ ಭವಿಷ್ಯವನ್ನ ನಿರ್ಮಿಸುತ್ತೆ ಅಂತ ಹೇಳಿದ್ದಾರೆ. ಪತ್ನಿಯ ಶೀಲ ಶಂಕಿಸಿ ಪಾಪಿ ಪತಿಯೋರ್ವ 12 ವರ್ಷ ಗೃಹ ಬಂಧನದಲ್ಲೇ ಇರಿಸಿದ್ದಾನೆ. ಮೈಸೂರು ಜಿಲ್ಲೆ ಹೈರಿಗೆ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. 12 ವರ್ಷದ ಹಿಂದೆ ಸುಮಾ ಅನ್ನೋರನ್ನ 3ನೇ ಮದುವೆ ಆಗಿದ್ದಂತ ಸಣ್ಣಾಲಯ್ಯ ಈ ಕೃತ್ಯವನ್ನ ಎಸಗಿದ್ದಾನೆ. ಸದ್ಯ HD ಕೋಟೆ ಪೊಲೀಸರು ಸುಮಾ ಅವರನ್ನ ರಕ್ಷಣೆ ಮಾಡಿ ಕೇಸ್ ದಾಖಲಿಸಿದ್ದಾರೆ.
ದೊಡ್ಡಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಸರ್ಕಲ್ನಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಬೇಕರಿ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸುರೇಶ್ ಅನ್ನೋರಿಗೆ ಸೇರಿದಂತ ಎಲ್ಜೆ ಅಯ್ಯಂಗಾರ್ ಬೇಕರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ದೇವರ ಮುಂದೆ ಹಚ್ಚಿದಂತ ದೀಪ ಮನೆಯನ್ನೇ ಸುಟ್ಟಾಕ್ಬಿಟ್ಟಿದೆ. ಜಗಳೂರು ತಾಲೂಕಿನ ತೋರಣಗಟ್ಟೆಯಲ್ಲಿ ಘಟನೆ ನಡೆದಿದೆ. ಉರಿತಾ ಇದ್ದ ದೀಪದ ಜ್ವಾಲೆ ಬಟ್ಟೆಗೆ ತಗುಲಿ ಇಡೀ ಮನೆ ಹೊತ್ಕೊಂಡು ಉರಿದಿದೆ. ಬಡಪ್ಪ ಅನ್ನೋರ ಕುಟುಂಬ ಬೇರೆ ಊರಿಗೆ ತೆರಳಿದಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಮನೆ ವಸ್ತುಗಳು ದವಸ ಧಾನ್ಯಗಳು ಸುಟ್ಟು ಭಸ್ಮ ಆಗಿದೆ. ಬೆಂಗಳೂರಿನಲ್ಲಿ ಕಳೆದ 3 ದಿನದಲ್ಲಿ ವಾಹನ ಸವಾರರಿಗೆ 16,91,000 ರೂಪಾಯಿ ದಂಡ ವಿಧಿಸಲಾಗಿದೆ. ಶಾಲಾ ಕಾಲೇಜುಗಳ ಸುತ್ತ ಸಂಚಾರಿ ನಿಯಮ ಉಲ್ಲಂಘಿಸ್ತಾ ಇದ್ದಂಥವರಿಗೆ ದಂಡ ಕಟ್ಟಿಸಲಾಗಿದೆ. ಜನವರಿ 29, 30 ಹಾಗೆ 31ರಂದು ಸಂಚಾರಿ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 3 ದಿನದಲ್ಲೇ ಬರೋಬ್ಬರಿ 2,000 ಪ್ರಕರಣಗಳು ದಾಖಲಾಗಿದೆ. ಬಳ್ಳಾರಿ ನಗರದ 5 ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. 3 ಕೋಟಿ ರೂಪಾಯಿ 38 ಲಕ್ಷ ಬಿಲ್ ಬಾಕಿ ಇರೋದಕ್ಕೆ ಕ್ಯಾಂಟೀನ್ಗಳಿಗೆ ಬೀಗ ಜಡಿಯಲಾಗಿದೆ. ಖಾಸಗಿ ಏಜೆನ್ಸಿಗಳು ಕ್ಯಾಂಟೀನ್ಗಳನ್ನು ನಿರ್ವಹಣೆ ಮಾಡ್ತಾ ಇದ್ದು 2021ರಿಂದ ಅನುದಾನ ಕೊರತೆ ಎದುರಾಗಿದೆ. ಹೀಗಾಗಿ ಪತ್ರ ಬರೆದು ಸುಸ್ತಾದಂತಹ ಜಿಲ್ಲಾಡಳಿತ ಮತ್ತು ಏಜೆನ್ಸಿಗಳು ಕ್ಯಾಂಟೀನ್ನ ಬಾಗಿಲುಗಳನ್ನೇ ಮುಚ್ಚಿಬಿಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿದ್ಯುತ್ ಕಂಬಗಳು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇವೆ. ವಿದ್ಯುತ್ ಕಂಬದ ಜಂಕ್ಷನ್ ಬಾಕ್ಸ್ ಬಾಗಿಲು ಇಲ್ಲದೆ ತೆರೆದುಕೊಳ್ತಾ ಇವೆ. ರಬಕವಿ ಬನಹಟ್ಟಿಯಲ್ಲಿ ತೇರದಾಳದಲ್ಲಿ ಈ ಘಟನೆ ನಮಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ತೇರದಾಳ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಒಂದು ಕಂಬ ಇದ್ದು ಜನ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಕಾಡಾನೆಯೊಂದು ಆಹಾರ ಅರಸಿ ರಸ್ತೆಯಲ್ಲಿ ಓಡಾಡಿದೆ. ತಮಿಳುನಾಡಿನ ಗೇರುಮಾಳದ ರಸ್ತೆಯಲ್ಲಿ ಒಂಟಿ ಸಲಗ ಓಡಾಡ್ತಾ ಇತ್ತು. ಆನೆಯನ್ನು ಕಂಡಂತ ವಾಹನಗಳು ರಿವರ್ಸ್ ಗೇರ್ನಲ್ಲಿ ಹಿಂದಕ್ಕೆ ಬಂದ್ರು. ಆನೆ ತರಕಾರಿಗಾಗಿ ಹುಡುಕಾಡ್ತಾ ಇತ್ತು. ವಾಹನಗಳಲ್ಲಿದ್ದಂಥ ತರಕಾರಿ ಅಂದ್ರೆ ಖಾಲಿ ತರಕಾರಿ ಕ್ರೇಟ್ಗಳನ್ನು ನೋಡಿ ಆನೆ ವಾಪಸ್ ಹೋಯಿತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ.